ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ರಾಜಕಾರಣ ಚುನಾವಣೆಗೆ ಇರಬೇಕೇ ವಿನಃ ಅಭಿವೃದ್ಧಿಗೆ ತೊಡಕಾಗಬಾರದು. ಶಾಸಕ ಪ್ರದೀಪ್ ಈಶ್ವರ್ ಅಭಿಮಾನಿಗಳಿಗೆ ನವೀನ್ ಕಿರಣ್ ಬುದ್ಧಿವಾದ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಪ್ಯಾಲೆಸ್ತೇನ್ ಬಾವುಟ ಹಾರಾಟ, ಸಮಯ ಪ್ರಜ್ಞೆ ಮೆರೆದ ಪೊಲೀಸರಿಂದ ದೇಶ ಪ್ರೇಮದ ಪಾಠ. ನಿಮಿತ್ತ ಬಂಧುಗಳಿಗೆ ನಮ್ಮಲ್ಲಿ ಕೊರತೆ ಇಲ್ಲ, ಹಣ ಅಧಿಕಾರ ಇರುವವರಿಗೆ ಇರ್ತಾರೆ, ಆದ್ರೆ ಗುರು ಮತ್ತು ಶಿಷ್ಯರ ಸಂಬಂಧ ಅನಿಮಿತ್ತ. ಶ್ರೀ ವೆಣಗಲ ಕವಿ ಮಠದ ಶ್ರೀ ಶಿವಾಚಾರ್ಯ ಮಹಾಸ್ವಾಮಿ. ಎಲ್ಲೆಡೆ ಶಾಂತಿ ನೆಲೆಸಬೇಕು ಎಂಬುದು ಪ್ರವಾದಿ ಮಹಮ್ಮದ್ ಅವರ ಆಶಯ. ನಾವೆಲ್ಲ ಅವರ ಆದರ್ಶ ಅಳವಡಿಸಿಕೊಳ್ಳಬೇಕಿದೆ. ಅಹ್ಲೆ ಸುನ್ನತ್ ಜಮಾ ಜಿಲ್ಲಾಧ್ಯಕ್ಷ ರಿಯಾಜ್ ಖಾದ್ರಿ. ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕರು ಹಾಗೂ ಅವರ ಬೆಂಬಲಿಗರು ಬಿಜೆಪಿ ನಾಯಕರ ಬಗ್ಗೆ ವೈಯಕ್ತಿಕ ನಿಂದನೆಗೆ ಇಳಿದಿರುವುದು ನಾವು ಸಹಿಸುವುದಿಲ್ಲ. ರಾಜಕಾರಣ ಚುನಾವಣೆಗೆ ಇರಬೇಕೇ ವಿನಃ ಅಭಿವೃದ್ಧಿಗೆ ತೊಡಕಾಗಬಾರದು. ಕಾಂಗ್ರೆಸ್ ನಾಯಕರು ತಮ್ಮ ಮಾತಿನ ವರಸೆ ಬದಲಿಸಿಕೊಳ್ಳದಿದ್ದರೆ ಹೋರಾಟ ಅನಿವಾರ್ಯ ಎಂದು ಬಿಜೆಪಿ ಮುಖಂಡರು ಕೆವಿ ನವೀನ್ ಕಿರಣ್ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ವೈಯಕ್ತಿಕ ನಿಂದನೆ ಅಂತನೂ ನಾವು ಯಾವತ್ತರೆಗೂ ಮಾಡಿರೋದು ಚಿಕ್ಕಬಳ್ಳಾಪುರ ಚರಿತ್ರೆಯಲ್ಲಿ ನಾವು ನೋಡಿಲ್ಲ. ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾದಾಗಿನಿಂದ ರಾಜಕಾರಣಿಗಳ ಆರೋಪ ಪ್ರತ್ಯಾರೋಪಗಳು, ವೈಯಕ್ತಿಕ ನಿಂದನೆಗಳು, ಒಬ್ಬರ ಮೇಲೊಬ್ಬರು ಬಿಡುವ ಸವಾಲಿನ ಪ್ರಶ್ನೆಗಳು, ಹಿರಿಯರು, ಶಾಸಕರು, ಸಂಸದರು, ಚಿಕ್ಕವರು, ದೊಡ್ಡವರು ಎನ್ನುವ ಮರ್ಯಾದೆ ಇಲ್ಲದ ವಾಗ್ಬಾಣಗಳಿಗೆ ಕಾರಣವಾಗಿದೆ. ನಿನ್ನೆ ಮೊನ್ನೆ ಕಾಂಗ್ರೆಸ್ ಪಕ್ಷದ ನಾಯಕರು, ಶಾಸಕರು, ಬಿಜೆಪಿ ಮುಖಂಡರು ಮತ್ತು ಸಂಸದರ ವಿರುದ್ಧ ಆರೋಪ ಮಾಡಿದ್ದ ಹಿನ್ನೆಲೆಯಲ್ಲಿ ಇಂದು ಸಂಸದರ ಗೃಹ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ ನವೀನ್ ಕಿರಣ್ ಮಾತನಾಡಿ, ಶಾಸಕರ ಅಭಿಮಾನಿಗಳು ಅನ್ನೋ ನೆಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತೀರಾ ವೈಯಕ್ತಿಕ ಮಾತುಗಳನ್ನ ಆಡಿ ಡಿಎನ್ಎ ಟೆಸ್ಟ್ ಮಾಡಿಸಿ ಎಂದೆಲ್ಲ ಹೇಳಿಕೆ ಕೊಡೋರಿಗೆ ಅವರ ಮುಖಂಡರು ಸ್ವಲ್ಪ ಬುದ್ಧಿ ಹೇಳಬೇಕು. ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಯಾರ ಹಿಡಿತವೂ ಇಲ್ಲದಂತೆ ಕಾಣುತ್ತಿದೆ. ಯಾರಿಗೆ ಯಾವ ರೀತಿಯ ಹೇಳಿಕೆ ಕೊಡಬೇಕು ಅನ್ನೋ ಮಾಹಿತಿ ಕೊರತೆ ಇದೆ. ಇದು ಹೀಗೆ ಮುಂದುವರೆದ್ರೆ ನಾವು ಬೇರೆ ಬೇರೆ ಮಾದರಿಯಲ್ಲಿ ಉತ್ತರ ಕೊಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಚುನಾವಣಾ ಸಂದರ್ಭದಲ್ಲಿ ಎಲ್ಲರೂ ಫೈಟ್ ಮಾಡ್ತೀವಿ, ನಾವು ಸಹ ಫೈಟ್ ಮಾಡ್ತೀವಿ. ಆದ್ರೆ ಅದಾದ ನಂತರ ಎಲ್ಲೋ ಒಂದು ಕಡೆ ವೈಯಕ್ತಿಕ ನಿಂದನೆ ಅಂತನೂ ನಾವು ಯಾವತ್ತರೆಗೂ ಮಾಡಿರೋದು ಚಿಕ್ಕಬಳ್ಳಾಪುರ ಚರಿತ್ರೆಯಲ್ಲಿ ನಾವು ನೋಡಿಲ್ಲ. ಇದನ್ನ ಯಾವ ತರ ಖಂಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಯಾಕೆ ಅಂದ್ರೆ ಖಂಡಿಸ್ಬೇಕು ಅಂತಂದ್ರೆ ನಾನು ಅವ್ರಿಗೆ ಕೆಳಮಟ್ಟಕ್ಕೆ ಹೋಗ್ಬೇಕಾಗ್ತದೆ. ಆದ್ರೆ ಅವಶ್ಯಕತೆ ನನಗಿಲ್ಲ. ಇಂಥವ್ರ ಕೈಯಲ್ಲಿ ಈ ರೀತಿ ಮಾತುಗಳು ಅನ್ನಿಸ್ಕೊಂಡು ರಾಜಕಾರಣದಲ್ಲಿ ಮುಂದುವರಿಬೇಕಾ ನಾವು? ಇದು ನನ್ನ ವೈಯಕ್ತಿಕ ಪ್ರಶ್ನೆ ಬಂಧುಗಳೇ. ಇನ್ನು ಇದನ್ನ ಯಾವ ರೀತಿ ಖಂಡಿಸ್ಬೇಕು, ಅದಕ್ಕೆ ಕಾನೂನು ರೀತಿ ಯಾವ ರೀತಿ ಹೋರಾಟ ಮಾಡಬೇಕು ಮತ್ತು ಅವರಿಗೆ ವೈಯಕ್ತಿಕವಾಗಿ ಯಾವ ರೀತಿ ನಾವು ಪ್ರತಿರೋಧ ಮಾಡಬೇಕು, ಒಂದು ಪ್ರತಿಭಟನೆ ಮಾಡಬೇಕು, ಇದೆಲ್ಲವೂ ಒಂದು ಪಕ್ಷದ ಆಂತರಿಕ ಸಭೆಯಲ್ಲಿ ಅಥವಾ ಎರಡೂ ಪಕ್ಷಗಳು ಸೇರಿ ನಾವು ಮಾಡ್ತೀವಿ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ಕ್ಷೇತ್ರದಲ್ಲಿ ಏನಾಗಿದೆ ಅಂತ ದಿನಕ್ಕೆ ಒಂದೇ ಪಕ್ಷದವರು ಮೂರು ಸುದ್ದಿಗೋಷ್ಠಿ ನಡೆಸುತ್ತಿದ್ದಾರೆ. ಒಂದೇ ವಿಷಯಕ್ಕೆ 3 ಗುಂಪುಗಳಾಗಿ ಮಾಹಿತಿ ನೀಡೋದು ಎಷ್ಟು ಸರಿ? ವೈಯಕ್ತಿಕ ನಿಂದನೆ ಮಾಡಿದ ವ್ಯಕ್ತಿ ಅವರಾಗೆ ಕ್ಷಮೆ ಕೋರಬೇಕು. ಇಲ್ಲ ಅಂದ್ರೆ ಅವರು ಎಲ್ಲಾದ್ರೂ ಸಿಕ್ಕಿದಾಗ ನಾವೇ ನೇರವಾಗಿ ಪ್ರಶ್ನೆ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ರು. ಅಲ್ಲ, ಒಂದು ನನ್ನ ತಲೆನೋವು ಅಂದ್ರೆ ಒಬ್ಬರೇ ಒಂದೇ ಪಾರ್ಟಿಯವರು 3 ಪ್ರೆಸ್ ಮೀಟ್ ಅಂದ್ರೆ ನಂಗೆ ತಲೆ ಕೆಟ್ಟೋಯ್ತು. ಇದೇ 3 ಪ್ರೆಸ್ ಮೀಟ್ ಅಲ್ಲೋಲ ಆಗ್ತಾ ಇದೆಯಾ? ನಾವು ಘಂಟಾಘೋಷವಾಗಿ JDS BJP ನಾವೆಲ್ಲರೂ ಒಟ್ಟಾಗಿ ಅದಕ್ಕೆ ತಿರಸ್ಕಾರ ಮಾಡಬೇಕು ಮತ್ತು ಅವರೆಲ್ಲ ಕಾಣಿಸಿದಾಗ ಅವರಿಗೆ ಎದುರು ಚಿಮ್ಮಾರಿ ಹಾಕಬೇಕು. ಅವ್ರ ಕೈಯಲ್ಲಿ ತಪ್ಪಾಯ್ತು ಅಂತ ಹೇಳಿದವರೆಗೂ ನಾವು ಇದನ್ನು ನಿಲ್ಲಿಸಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸುದ್ದಿಗೋಷ್ಠಿಯಲ್ಲಿ ಕೋಚಿಮಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ಮರಳುಕುಂಟೆ ಕೃಷ್ಣಮೂರ್ತಿ, ನಗರಸಭೆ ನೂತನ ಅಧ್ಯಕ್ಷ ಎ ಗಜೇಂದ್ರ, ಉಪಾಧ್ಯಕ್ಷ ಗ್ಯಾಸ್ ನಾಗರಾಜ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗಂಗರೆ ಕಾಲುವೆ ಪ್ರಸಾದ್, ಕೆಆರ್ ರೆಡ್ಡಿ, ಹನುಮೇಗೌಡ, ಶಿವಕುಮಾರ್, ಎವಿ ಬೈರೇಗೌಡ ಇತರರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಈದ್ ಮಿಲಾದ್ ಪ್ರಯುಕ್ತ ಕೋಲಾರದಲ್ಲಿ ಮುಸ್ಲಿಂ ಬಂಧುಗಳು ಬೃಹತ್ ಮೆರವಣಿಗೆ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು, ಈ ವೇಳೆ ಫ್ರೀ ಪ್ಯಾಲೆಸ್ತೇನ್ ಬಾವುಟವನ್ನ ಹಾರಾಟ ಮಾಡಲಾಯಿತು. ಚಿಕ್ಕಮಗಳೂರು ಬಳಿಕ ಕೋಲಾರದಲ್ಲೂ ಫ್ರೀ ಪ್ಯಾಲೆಸ್ತೇನ್ ಎಂಬ ಹೇಳಿಕೆ ಹೊಂದಿರುವ ಕಪ್ಪು ಬಾವುಟ ಹಾರಾಟವಾಯಿತು. ಕೋಲಾರ ನಗರದ ಅಂಜುಮಾನ್ ಸಂಸ್ಥೆ ಎದುರು ಹಾರಾಟ ಮಾಡಲಾದ ಪ್ಯಾಲೆಸ್ತೇನ್ ಬಾವುಟವನ್ನ ಗಮನಿಸಿದ ಕೋಲಾರ ನಗರ ಪೊಲೀಸರ ಸಮಯ ಪ್ರಜ್ಞೆಯಿಂದ ತೆರವುಗೊಳಿಸಿ ಯುವಕರ ಗುಂಪಿಗೆ ಪೊಲೀಸರು ದೇಶ ಪ್ರೇಮದ ಪಾಠ ಮಾಡಿದ್ರು.
ಈದ್ ಮಿಲಾದ್ ಪ್ರಯುಕ್ತ ಕೋಲಾರದ ಎಂಜಿ ರಸ್ತೆಯಿಂದ ಆರಂಭವಾದ ಮೆರವಣಿಗೆ ರ್ಯಾಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಿತು. ಬೃಹತ್ ಬಾವುಟಗಳನ್ನು ಹಿಡಿದು ರಸ್ತೆಯಲ್ಲಿ ಸಂಚಾರ ಮಾಡಿ ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದ್ರು. ಈ ವೇಳೆ ಕೋಲಾರದಲ್ಲೂ ಫ್ರೀ ಪ್ಯಾಲೆಸ್ತೇನ್ ಬಾವುಟವನ್ನ ಹಾರಾಟ ಮಾಡಲಾಯಿತು. ಚಿಕ್ಕಮಗಳೂರು ಬಳಿಕ ಕೋಲಾರದಲ್ಲೂ ಫ್ರೀ ಪ್ಯಾಲೆಸ್ತೇನ್ ಎಂಬ ಹೇಳಿಕೆ ಹೊಂದಿರುವ ಕಪ್ಪು ಬಾವುಟ ಹಾರಾಟವಾಯಿತು. ಕೋಲಾರ ನಗರದ ಅಂಜುಮಾನ್ ಸಂಸ್ಥೆ ಎದುರು ಹಾರಾಟ ಮಾಡಲಾದ ಪ್ಯಾಲೆಸ್ತೇನ್ ಬಾವುಟವನ್ನು ಗಮನಿಸಿದ ಕೋಲಾರ ನಗರ ಪೊಲೀಸರ ಸಮಯ ಪ್ರಜ್ಞೆಯಿಂದ ತೆರವುಗೊಳಿಸಲಾಯಿತು. ಕೋಲಾರ ನಗರ ಠಾಣೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಬಾವುಟ ಹಾರಾಟ ಮಾಡದಂತೆ ತಿಳಿ ಹೇಳಿದ್ರು. ಬಳಿಕ ಫ್ರೀ ಪ್ಯಾಲೆಸ್ತೇನ್ ತೆಗೆದು ಕಪ್ಪು ಬಾವುಟ ಹಾರಾಟ ಮಾಡಿಸಿದ ಯುವಕರ ಗುಂಪಿಗೆ ಪೊಲೀಸರು ದೇಶ ಪ್ರೇಮದ ಪಾಠ ಮಾಡಿದ್ರು. ಫ್ರೀ ಪ್ಯಾಲೆಸ್ತೇನ್ ಇಸ್ಲಾಂ ಜಿಂದಾಬಾದ್ ಎಂದು ಹಾಕಿದ್ದ ಕಪ್ಪು ಬಾವುಟ ಇದಾಗಿದೆ. ಸದ್ಯ ಕೋಲಾರ ನಗರದಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಮೆರವಣಿಗೆ ನಡೆಯುತ್ತಿದ್ದು, ಅಂಜುಮಾನ್ ಸಂಸ್ಥೆಯಿಂದ ಕ್ಲಾಕ್ ಟವರ್ ಬಳಿಯ ಈದ್ಗಾ ಮೈದಾನವರೆಗೆ ಮೆರವಣಿಗೆ ನಡೆಯುತ್ತಿದ್ದು, ಮೆರವಣಿಗೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ನಿಮಿತ್ತ ಬಂಧುಗಳಿಗೆ ನಮ್ಮಲ್ಲಿ ಕೊರತೆ ಇಲ್ಲ. ನಮ್ಮಲ್ಲಿ ಹಣ ಅಧಿಕಾರ ಇರುವವರೆಗೂ ಅವರು ಇರುತ್ತಾರೆ. ಅವುಗಳು ಇಲ್ಲದಿದ್ದಾಗ ದೂರವಾಗುತ್ತಾರೆ. ಆದರೆ ಗುರು ಮತ್ತು ಶಿಷ್ಯರ ಸಂಬಂಧ ಅನಿಮಿತ್ತ ಒಂದು. ಅದಕ್ಕೆ ಜಾತಿ ಭೇದವಿಲ್ಲ, ಹಣ ಭೇದವಿಲ್ಲ, ಸಂಪತ್ತಿನ ಭೇದವಿಲ್ಲ. ಅದು ಒಂದು ರೀತಿ ವಿಶಿಷ್ಟವಾದದ್ದು ಎಂದು ಶಿವಗಂಗಾ ಕ್ಷೇತ್ರದ ಶ್ರೀ ಮೇಲಣಗವಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಮಲಿಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದ ಸುಧಾನಗರದಲ್ಲಿರುವ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ 2004-5ನೇ ಸಾಲಿನ ವಿದ್ಯಾರ್ಥಿಗಳಿಂದ ಆಯೋಜಿಸಲಾಗಿದ್ದ ಗುರುವಂದನಾ ಕಾರ್ಯಕ್ರಮದ ಮೇಲಣಗವಿ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ನೀಡಿದರು. ಹಳೆಯ ವಿದ್ಯಾರ್ಥಿನಿ ಜಯಮಾಲ ಮಾತನಾಡಿ, ಶ್ರೀಗಳು ತಿಳಿಸಿರುವಂತೆ ಭೂಮಿಯಲ್ಲಿರುವ ಸೂರ್ಯಕಾಂತಿ ಹೂವು ಮತ್ತು ಎಷ್ಟೋ ಕೋಟಿ ಮೈಲು ದೂರದಲ್ಲಿರುವ ಸೂರ್ಯರ ನಡುವಿನ ಸಂಬಂಧದಂತೆ ಗುರು ಶಿಷ್ಯರ ಸಂಬಂಧವಿದೆ. ಬ್ರಾಹ್ಮಣ ಧರ್ಮದಲ್ಲಿರುವ ಗೋವಿಂದ ಭಟ್ಟರಿಗೆ ಇಸ್ಲಾಂ ಧರ್ಮದಲ್ಲಿರುವ ಶಿಶುನಾಳ ಶರೀಫರು ಶಿಷ್ಯನಾಗುತ್ತಾನೆ ಎಂದರೆ ಜಾತಿ ಭೇದವಿಲ್ಲದ ಆ ಬಂಧುತ್ವ ಇದೆಯಲ್ಲ, ಅದೇ ಗುರು ಶಿಷ್ಯ ಸಂಬಂಧ ಎಂದರು. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗೋದಕ್ಕೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಕಾರಣ. ಅವ್ರು ಎಲ್ರಿಗೂ ನಾನು ಧನ್ಯವಾದಗಳನ್ನ, ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆವತ್ತಿನ ದಿನ ನಾವು 2004-5ನೇ ಬ್ಯಾಚಲ್ಲಿ ಓದುವಾಗ ನಮ್ಮ ಎಲ್ಲ ಶಿಕ್ಷಕರುಗಳು ಕೂಡ ನಮಗೆ ತುಂಬ ಚೆನ್ನಾಗಿ ಒಂದು ವಿದ್ಯೆಯನ್ನು ಸಂಸ್ಕಾರವನ್ನು ಕಲಿಸಿದ್ರು. ಅವರು ಆವತ್ತು ಕಲಿಸಿದಂಥ ಸಂಸ್ಕಾರ ಇವತ್ತು ನಾವು ಎಲ್ಲರೂ ಈ ಮಟ್ಟಿಗೆ ನಿಂತು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಅಂದರೆ ಅದು ಅದೇ ಅವತ್ತು ಅವರು ಕಲಿಸ್ಕೊಟ್ಟಂತಹ ಸಂಸ್ಕಾರ ವಿದ್ಯೆನೇ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವೇಳೆ ಶಾಲಾ ಶಿಕ್ಷಕರಾಗಿದ್ದ ಮುಖ್ಯ ಶಿಕ್ಷಕ ಸೂರ್ಯನಾರಾಯಣ್, ಸಹ ಶಿಕ್ಷಕರಾದ ಎಂವಿ ರಾಮಣ್ಣ, ಎಚ್ಬಿ ಪಾಪಿಗೌಡ, ಎಚ್ಎಸ್ ಬಸವರಾಜು, ಬಿಪಿ ಕಲಕಟ್ಟಿಮಠ, ಕೆ ವೆಂಕಟಪ್ಪ, ನಾಗರಾಜು, ಎಂ ಹನುಮಂತರಾಯಪ್ಪ, ಎಸ್ಪಿ ಬೈಲಾಪುರ, ಕೆಎನ್ ಚಂದ್ರಮರನ್ನ ಗೌರವಿಸಿ ಸನ್ಮಾನಿಸಿ ಗುರುವಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಣ್ಣೆ ಮೋಹನ್, ಶಾಲೆಯ ಮುಖ್ಯ ಶಿಕ್ಷಕ ಶ್ರೀಕಾಂತ್, ಸಹ ಶಿಕ್ಷಕರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಶ್ರೀ ಸಾಯಿ ಡಿಸ್ಟ್ರಿಬ್ಯೂಟರ್ ರವರಿಂದ ಗೌರಿ ಗಣೇಶ ಮತ್ತು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ಆಫರ್. ಕಳೆದ 19 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಂಬಿಕೆ, ಗುಣಮಟ್ಟಕ್ಕೆ ಅರ್ಹವಾದ ಸಂಸ್ಥೆ. ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ 400 ರೂಪಾಯಿಗೆ ಪೆಟ್ರೋಲ್ ಖರೀದಿ ಮಾಡಿದ್ರೆ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು.
ಲಕ್ಕಿ ಡ್ರಾ ಮೂಲಕ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಮುಂತಾದ ಬಹುಮಾನಗಳನ್ನು ಗೆಲ್ಲಿರಿ. ಈ ಸ್ಕೀಮ್ 30 ನವೆಂಬರ್ 2024ರವರೆಗೆ ಅನ್ವಯ. ರಿಲಯನ್ಸ್ ಪೆಟ್ರೋಲ್ ಬಂಕ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರವಾದಿ ಮೊಹಮ್ಮದ್ ಜಗತ್ತಿಗೆ ಶಾಂತಿ, ಸೌಹಾರ್ದತೆ, ಮಾನವೀಯತೆಯ ಸಂದೇಶವನ್ನ ಸಾರಿದ ಮಹಾನ್ ವ್ಯಕ್ತಿ. ಸಾಮಾಜಿಕ ಪರಿವರ್ತನೆಗಾಗಿ ಸೌಮ್ಯ ದಾರಿಯನ್ನ ಸ್ವೀಕರಿಸಿದ್ರು. ಎಲ್ಲೆಡೆ ಶಾಂತಿ ನೆಲೆಸಬೇಕು ಎಂಬುದು ಪ್ರವಾದಿ ಮೊಹಮ್ಮದ್ ಅವರ ಆಶಯವಾಗಿತ್ತು. ನಾವೆಲ್ಲರೂ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಬದುಕಬೇಕಿದೆ. ಅನ್ಯ ಧರ್ಮೀಯರ ಜನರ ಜೊತೆ ಸೌಹಾರ್ದತೆ ಮೆರೆಯಬೇಕು ಎಂಬುದು ಅವರ ಸಂದೇಶ ಎಂದು ಅಹ್ಲೆ ಸುನ್ನತ್ ಜಮಾತ್ ಜಿಲ್ಲಾಧ್ಯಕ್ಷ ರಿಯಾಜ್ ಖಾದ್ರಿ ತಿಳಿಸಿದರು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಮೆಕ್ಕಾ ಮದೀನಾಕ್ಕೆ ಹೋಲುವ ರೀತಿಯ ಸ್ತಬ್ಧ ಚಿತ್ರಗಳನ್ನು ರಚಿಸಿ ಕಣ್ತುಂಬಿಕೊಂಡರು. ಅಲ್ಲದೆ ಹಬ್ಬದ ಪ್ರಯುಕ್ತ ಹೊಸ ಬಟ್ಟೆ ತೊಟ್ಟು ಪರಸ್ಪರ ಈದ್ ಮಿಲಾದ್ ಶುಭಾಶಯವನ್ನ ವಿನಿಮಯಿಸುತ್ತಿದ್ದ ದೃಶ್ಯ ಅಲ್ಲಲ್ಲಿ ಸಾಮಾನ್ಯವಾಗಿತ್ತು. ಚಿಂತಾಮಣಿ ನಗರದ ದೊಡ್ಡಪೇಟೆಯ ಜಾಮಿಯಾ ಮಸೀದಿ ಸಮೀಪದಿಂದ ಫಾತೇಹ ಖಾನಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಭಾಗವಹಿಸಿದ್ದ ಯುವಕರು ಬಿಳಿ ಬಣ್ಣದ ಕುರ್ತಾ ಧರಿಸಿ ಕೈಯಲ್ಲಿ ಹಸಿರು ಜೆಂಡಾ ಹಿಡಿದು ಬೀಸುತ್ತಾ ಮುಸ್ಲಿಂ ಧರ್ಮದ ಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಚಿಣ್ಣರು ಮೈಸೂರು ಹುಲಿ, ಟಿಪ್ಪು ಸುಲ್ತಾನ್ ರವರ ವೇಷಭೂಷಣಗಳನ್ನು ಧರಿಸಿ ಗಮನ ಸೆಳೆದರೆ ಮೆಕ್ಕಾ ಮದೀನಾದ ಸ್ತಬ್ಧ ಚಿತ್ರಗಳು ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಕಣ್ಣು ಹರಿದಷ್ಟು ದೂರ ಕಾಣುತ್ತಿದ್ದ ಬೃಹತ್ ಮೆರವಣಿಗೆಯಲ್ಲಿ ಹಿರಿಯರು, ಕಿರಿಯರು ಎನ್ನದೆ ಸಂಭ್ರಮ ಸಡಗರಗಳಿಂದ ಭಾಗವಹಿಸಿದ್ರು. ಹೆಣ್ಣು ಮಕ್ಕಳು ರಸ್ತೆಯ ಎರಡೂ ಕಡೆ ನಿಂತು ಮೆರವಣಿಗೆಯ ಉತ್ಸಾಹವನ್ನ ಕಣ್ತುಂಬಿಸಿಕೊಂಡರು. ಈ ಬಾರಿ ಯಾವುದೇ ರೀತಿಯ ಡಿಜೆ ಅಬ್ಬರವಿಲ್ಲದೆ ಶಾಂತಿಯುತವಾಗಿ ನಗರದಲ್ಲಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಮೆರವಣಿಗೆಯಲ್ಲಿ ಜಾಮಿಯಾ ಮಸೀದಿಯ ಅಧ್ಯಕ್ಷ ಮೂನ್ ಸ್ಟಾರ್ ಗೌಸ್ ಪಾಷಾ, ಉಪಾಧ್ಯಕ್ಷ ಸಮೀವುಲ್ಲಾ, ಕಾರ್ಯದರ್ಶಿ ಇನಾಯತ್ ಉಲ್ಲಾ ಶರೀಫ್, ಖಜಾಂಚಿ ಮುಜೀರ್ ಅಹಮದ್, ಶೇಖ್ ಸಾದಿಕ್ ರಾಜ್ವಿ, ಅಕ್ಮಲ್ ಖಾನ್, ಟಿಪ್ಪು, ಸಿಕಂದರ್ ಬಾಬು ಮತ್ತಿತರರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಎತ್ತಿನಹೊಳೆ ಯೋಜನೆಯಿಂದ ಮುಂದಿನ ವರ್ಷ 100% ಕುಡಿಯುವ ನೀರನ್ನು ಗ್ರಾಮಗಳಿಗೆ ಹರಿಸುವ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ಕೋಲಾರ ನಗರದ ಖಾಸಗಿ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಕೆಎಚ್ ಮುನಿಯಪ್ಪ ಮಾತನಾಡಿ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಕೆಲ ಭಾಗ ಹಾಗೂ ಹಾಸನ ಜಿಲ್ಲೆಗಳಿಗೂ ಸಹ ಎತ್ತಿನಹೊಳೆಯಿಂದ ಕುಡಿಯುವ ನೀರಿಗೆ 16 ಟಿಎಂಸಿ ನೀರು ಹರಿಸಲಾಗುತ್ತದೆ ಎಂದರಲ್ಲದೆ ಕೊರಟಗೆರೆಯಲ್ಲಿ ಹೆಡ್ ಓವರ್ ಟ್ಯಾಂಕ್ ನಿರ್ಮಿಸಿ ಪ್ರತಿಯೊಂದು ಮನೆಗಳಿಗೂ ಸಹ ಕುಡಿಯುವ ನೀರು ಹರಿಸುವ ಕಾರ್ಯವಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಎರಡನೇ ಹಂತದಲ್ಲಿ ಎತ್ತಿನಹೊಳೆಯಿಂದ 8 ಟಿಎಂಸಿ ನೀರು ಕೆರೆಗಳಿಗೆ ನೀರು ಹರಿಸುವ ಕಾರ್ಯವನ್ನ ಮಾಡಲಾಗುತ್ತದೆ ಎಂದರಲ್ಲದೆ ಎತ್ತಿನಹೊಳೆ ನೀರು ಹರಿಯುವ ಮಾರ್ಗದ ಲೈನ್ಗಳಲ್ಲಿ ಬರುವ ಗ್ರಾಮಗಳಿಗೂ ನೀರು ಹರಿಯುತ್ತದೆ ಎಂದು ತಿಳಿಸಿದರು. ನಾನು ಹೇಳ್ತಾ ಇದ್ದೀನಿ, ಈಗ ಕುಡಿಯೋ ನೀರು ಏನಾಗ್ತದೆ, ಚಿಕ್ಕಮಗಳೂರಿಂದ ಹಿಡಿದು ಹಾಸನ, ಚಿತ್ರದುರ್ಗ ಮತ್ತು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರದ ಕೆಲವು ಭಾಗ, ಇವೆಲ್ಲಕ್ಕೂ ಕೂಡ ಕುಡಿಯೋ ನೀರನ್ನು ಕೊಡದೆ ಬೇರೆ ಏನು ಮಾಡೋದಿಲ್ಲ, ಎಲ್ಲಿ ನಿಲ್ಲಿಸೋದಿಲ್ಲ. ಹೆಚ್ಚಾದ ನೀರನ್ನ ಕೆರೆಗಳಿಗೆ ಬಿಡಬೇಕು ಅನ್ನೋದು ಒಂದು ಯೋಜನೆ ರೂಪಿಸ್ಕೊಂಡಿದ್ವಿ. ಅದು ಯಾವಾಗಂದ್ರೆ ಈ ಕುಡಿಯೋ ನೀರು ಪೂರ್ತಿ ಪ್ರಮಾಣದಲ್ಲಿ ಬಾರ್ಡರ್ ಬಂದ ಮೇಲೆ ಆಮೇಲೆ ಅದರ ಯೋಚನೆ ಮಾಡ್ತೀವಿ, ನೀರು ಬರೇ ಬರ್ತದೆ. ಅದು ಬಯಲಿಸಿಂದ ನೀರು ಕುಡಿಯೋಕೆ ಯಾರಾದ್ರೂ ಕೊಡ್ಬೇಕು. ಅಲ್ಲ, ನೀರು ಬಿಗಿನ್ ಆಗೋದು ಅಲ್ಲಿ, ಅರ್ಥ ಮಾಡಿ. ನೀರು ಎಲ್ಲಿ ಪ್ರಾರಂಭ ಆಗುತ್ತೆ? ಹೇಮಾವತಿಯಲ್ಲಿ ಪ್ರಾರಂಭ ಆಗುತ್ತೆ. ಹೇಮಾವತಿಯಿಂದ ನಂಗ್ಲಿವರೆಗೂ ಒಂದು ಲೈನು, ಆ ಲೈನ್ನಲ್ಲಿ ಯಾವ್ಯಾವ ಊರುಗಳು ಬಂದರೂ ಕುಡಿಯೋ ನೀರು ಕುಡ್ಸ್ಕೊಂಡು ಬರ್ತೀವಿ. ನಮಗೂ ಬರೇ ಬರ್ತವೆ. ಒಂದು ವರ್ಷ
ಚಿತ್ರದುರ್ಗದಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮಾವೇಶದಲ್ಲಿ ಸಂವಿಧಾನ ರಕ್ಷಣೆ ಪ್ರಜಾಪ್ರಭುತ್ವವನ್ನ ಉಳಿಸುವ ಸಂದೇಶವನ್ನ ನೀಡಲಾಗಿದೆ. ಜೊತೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬರಲು ಅಲ್ಪಸಂಖ್ಯಾತರು ಹಾಗೂ ಎಸ್ಸಿ ಮತ್ತು ಎಸ್ಟಿ ಇತರೆ ಸಮುದಾಯಗಳ ಸಹಕಾರದಿಂದ ಸಾಧ್ಯವಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರೇ ಮುಂದುವರಿಯಲಿದ್ದಾರೆ, ಸರ್ಕಾರ ಉಳಿಯುತ್ತದೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳು 5 ವರ್ಷಗಳ ಕಾಲ ಇರುತ್ತದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಇರುತ್ತಾರೆ, ಬದಲಾವಣೆಗೆ ಪ್ರಶ್ನೆಯೇ ಇಲ್ಲ ಎಂದರು. ಆರ್ಆರ್ ನಗರ ಶಾಸಕ ಮುನಿರತ್ನ ಅವರು ಒಬ್ಬ ಹಿರಿಯ ರಾಜಕಾರಣಿಯಾಗಿದ್ದು ಅವರ ಪ್ರಕರಣ ತನಿಖೆಯಲ್ಲಿ ಇದೆ, ವರದಿ ಬಂದ ನಂತರ ಮಾತನಾಡುತ್ತೇವೆ ಎಂದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇಸ್ಲಾಂ ಧರ್ಮ ಸಂಸ್ಥಾಪಕ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಸಂಕೇತವಾಗಿರುವ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಚಿಂತಾಮಣಿ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಮಿಲಾದ್ ಕಮಿಟಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜುಲೂಸ್ ಎ ಮಹಮ್ಮದಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರದ ಜುಲೂಸ್ನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಹ್ಲೆ ಸುನ್ನತ್ ಜಮಾತ್ ಜಿಲ್ಲಾಧ್ಯಕ್ಷ ರಿಯಾಜ್, ಅನಿವಾರ್ಯ ಪ್ರತಿರೋಧದ ಸಂದರ್ಭದಲ್ಲಿಯೂ ಪ್ರವಾದಿ ಮಹಮ್ಮದ್ ತನ್ನ ಅನುಯಾಯಿಗಳಿಗೆ ನೀಡಿದ ಬೋಧನೆ, ನೀವು ವೃದ್ಧರನ್ನ, ಸ್ತ್ರೀಯರನ್ನ ಮತ್ತು ಮಕ್ಕಳನ್ನ ಹಿಂಸಿಸಬೇಡಿ, ಅವರ ಮೇಲೆ ದೌರ್ಜನ್ಯವೆಸಗಬೇಡಿ, ಅವರ ಮೇಲೆ ದಯೆ ತೋರಿ, ಕೃಷಿ ಮತ್ತು ವೃಕ್ಷಗಳನ್ನು ನಾಶಪಡಿಸಬೇಡಿ, ಅವರ ಆರಾಧನಾ ಆಲಯಗಳನ್ನು ಕೆಡವಬೇಡಿ, ಇದು ಪ್ರವಾದಿಯವರು ನ್ಯಾಯದ ನೈತಿಕತೆಯ ಸಂದೇಶವಾಗಿದೆ ಎಂದರು. ಅಂದ್ರೆ ದೇಶಕ್ಕೆ ಅಲ್ಲ, ಪ್ರಪಂಚಕ್ಕೆ ಒಂದು ಶಾಂತಿಯುತ ಸಂದೇಶನ ಇದು. ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದ ಮೇಲೆ ಪ್ರತಿ ಒಂದು ಜೀವಕ್ಕೆ ಒಂದು ಶಾಂತಿಯನ್ನು ನೀಡಿದ್ದಾರೆ. ಅಂಥ ಶಾಂತಿ ಕಾರ್ಯಕ್ರಮ ಇದು ಮಿಲಾದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ನಮ್ಮ ಭಾರತ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಂ ಎಲ್ಲ ಬಾಯಿ ಥರ ಜೀವನವನ್ನು ಸಾಧಿಸಿಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಸಹ ಇದೇ ಥರ ನಾವು ಎಲ್ಲ ಬಾಯಿ. ಚಿಕ್ಕಬಳ್ಳಾಪುರ ನಗರದ ಟೌನ್ ಹಾಲ್ ಸರ್ಕಲ್ ಬಳಿ ಶುರುವಾದ ಮೆರವಣಿಗೆ ಬಜಾರ್ ರಸ್ತೆ, ಬಿಬಿ ರಸ್ತೆ, ಎಂಜಿ ರಸ್ತೆ ಮೂಲಕ ಪ್ರಶಾಂತ ನಗರದಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿತು. ಅಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ನಂತರ ಧರ್ಮ ಗುರುಗಳಿಂದ ಈದ್ ಮಿಲಾದ್ ಕುರಿತು ಪ್ರವಚನ ನೀಡಿದ್ರು. ಈ ಸಂದರ್ಭದಲ್ಲಿ ಮಿಲಾದ್ ಕಮಿಟಿ ಸಿರಾಜುಲ್ಲಾ ಶರೀಫ್, ಆಸಿಫ್, ಪರ್ವೀಜ್, ಮುಬಾರಕ್, ಅಜೀಮುದ್ದೀನ್ ಇತರರು ಹಾಜರಿದ್ದರು. ಈದ್ ಮಿಲಾದ್ ಹಬ್ಬ ಅಂದರೆ ಇದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿರೋ ಹಬ್ಬ. ಇದು ಬರೀ ಮುಸಲ್ಮಾನರಿಗೆಲ್ಲ, ಇಡೀ ಸಮಾಜಕ್ಕೆ ಮತ್ತು ಇಡೀ ಪ್ರಪಂಚದ ಎಲ್ಲ ಜನತೆಯನ್ನು ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಾಫೆಟ್ ಅವರು ಪೀಸ್ಫುಲ್ ಮೆಸೇಜ್ ಕೊಟ್ಟಿರೋದೇನೆಂದರೆ, ಒಬ್ಬರ ಧರ್ಮಕ್ಕೆ ಯಾವುದೇ ಕಾರಣಕ್ಕೆ ಯಾರ್ದನ್ನಾಗಲಿ ತೊಂದರೆ ಕೊಡಬಾರ್ದು, ಸಮಾಜದಲ್ಲಿ ಒಳ್ಳೆ ಹೆಸರಿನಿಂದ ಬಾಳಬೇಕು, ಮರ್ಯಾದೆಯಿಂದ ಬಾಳ್ಬೇಕಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಪ್ರೊಸೆಷನ್ನು ಅವತ್ತು ಅವ್ರದ್ದು ಹುಟ್ಟಿನ ಹಬ್ಬದ ಶುಭಾಶಯಗಳಿಗೆ ನಾವು ಎಲ್ಲ ಪೀಸ್ಫುಲ್ಲಾಗಿ ಮೆಸೇಜ್ ಕೊಡ್ತಾ ಇರೋದೇನೆಂದರೆ, ಶಾಂತಿ ಮತ್ತು ಉನ್ನತಿಯಾಗಿ ನಮ್ಮ ಪ್ರಾಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಅದಕ್ಕೆ ಈ ಪ್ರೊಸೆಷನ್ನ ಹಮ್ಮಿಕೊಂಡಿದ್ದೀವಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಈಗಾಗಲೇ ನಮ್ಮ ಕ್ಷೇತ್ರದ ಯುವಕರು ವಿನಾಯಕನ ಉತ್ಸವಗಳಲ್ಲಿ ರಾಜ್ಯದಲ್ಲಿ ಹೆಸರು ಮಾಡಿದ್ದಾರೆ. ಈಗ ಅಕ್ಟೋಬರ್ 5ರಿಂದ 13ರವರೆಗೆ ದಸರಾ ಪ್ರಯುಕ್ತ ಕೋಠಿಯಲ್ಲಿ ದುರ್ಗಾ ಮಾತೆಯನ್ನ ಪ್ರತಿಷ್ಠಾಪನೆ ಮಾಡಿ ದಸರಾ ಹಬ್ಬವನ್ನ ಆಚರಣೆ ಮಾಡುತ್ತಿರುವುದು ನಮ್ಮ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಶಾಸಕ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಗೌರಿಬಿದನೂರು ನಗರದ ಶನಿ ಮಹಾತ್ಮ ದೇವಾಲಯದಲ್ಲಿ ಪಿನಾಕಿನಿ ಯೂತ್ಸ್ ರವರಿಂದ ನಡೆಯುವ ದಸರಾ ಉತ್ಸವಗಳ ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ಶಾಸಕ ಪುಟ್ಟಸ್ವಾಮಿಗೌಡ ಭಾಗವಹಿಸಿ ಮಾತನಾಡಿ, ದೇವಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈಗಾಗಲೇ ತಾಲೂಕಿನ ಯುವ ಜನತೆ ಧಾರ್ಮಿಕ ಆಚರಣೆಯಲ್ಲಿ ಹೆಸರು ಪಡೆದಿದ್ದಾರೆ. ಈಗ ಹೊಸದಾಗಿ ದುರ್ಗಾ ಮಾತೆಯನ್ನ ದಸರಾ ಉತ್ಸವಗಳ ಪ್ರಯುಕ್ತ ಪ್ರತಿಷ್ಠೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ. ಇವರ ಕಾರ್ಯಕ್ರಮಗಳಿಗೆ ಸದಾ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಎಂದರು. 9 ದಿವಸಗಳ ಕಾಲ ನವರಾತ್ರಿ ಉತ್ಸವಗಳನ್ನು ಏರ್ಪಡಿಸಿದ್ದಾರೆ. ನವರಾತ್ರಿ ಉತ್ಸವ ದಿನಕ್ಕೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನಗರದ ನಾಗರಿಕರಿಗೆ ಭಕ್ತಿಯ ಒಂದು ಭಾವನೆ, ಒಂದು ಉತ್ಸವದ ಸಂಪ್ರದಾಯದ ಪ್ರಕಾರ, ಹಿಂದೂ ಸಂಪ್ರದಾಯದ ಪ್ರಕಾರ ಭಕ್ತಿ ಭಾವದಿಂದ ಒಂದು ನವರಾತ್ರಿಯಲ್ಲಿ
ಉತ್ಸವದಲ್ಲಿ ಪಾಲ್ಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಪೋಸ್ಟನ್ನು ಬಿಡುಗಡೆ ಮಾಡಿದ್ದೀವಿ. ಇದಕ್ಕೆ ನಗರದ ಎಲ್ಲ ಹಿರಿಯರು ಕೂಡ ಯುವಕರಿಗೆ ಆಶೀರ್ವಾದ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡಿದರೆ ಯುವಕರು ಕೂಡ ಅಷ್ಟೇ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಇವರು ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ ಇವತ್ತು ದಸರಾ ಉತ್ಸವದಲ್ಲಿ ಯಶಸ್ವಿಯಾಗಿ ಅಂತ ನಾನು ಕೋರ್ತೀನಿ. ಕಾರ್ಯಕ್ರಮದಲ್ಲಿ ನಗರಸಭೆಯ ನೂತನ ಅಧ್ಯಕ್ಷ ಲಕ್ಷ್ಮೀನಾರಾಯಣ, ಉಪಾಧ್ಯಕ್ಷ ಫರೀದ್, ಸದಸ್ಯರಾದ ಪದ್ಮಾವತಮ್ಮ, ಎ ಮೋಹನ್, ರಾಜಕುಮಾರ್, ಸುರೇಶ್, ಪ್ರಕಾಶ್, ಅಶ್ವಥ್ ನಾರಾಯಣ್ ಮುಂತಾದವರು ಭಾಗವಹಿಸಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಮುಸಲ್ಮಾನರ ಹಬ್ಬದಲ್ಲಿ ಒಂದಾದ ಈದ್ ಮಿಲಾದ್ ಪ್ರಯುಕ್ತ ಮದರಸದಲ್ಲಿ ಮಕ್ಕಳಿಂದ ಧಾರ್ಮಿಕತೆ ಮತ್ತು ಸಂಪ್ರದಾಯವನ್ನ ಸಾರುವ ವಸ್ತು ಪ್ರದರ್ಶನವನ್ನ ಸಾರ್ವಜನಿಕರಿಗೆ ಏರ್ಪಡಿಸಲಾಗಿತ್ತು. ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ರಸ್ತೆಯಲ್ಲಿರುವ ಸಬೀಲುಲ್ ಫಲಾಹ್ ಮದರಸದ ಆವರಣದಲ್ಲಿ ಇಸ್ಲಾಂ ಧರ್ಮ ಉಗಮದ ಇತಿಹಾಸ, ಪ್ರವಾದಿ ಮೊಹಮ್ಮದರು, ಇಬ್ರಾಹಿಮರು, ಮೂಸಾರು, ಈಸಾರುಗಳ ಜೀವನದ ಚರಿತ್ರೆಯನ್ನ ಮೆಲುಕು ಹಾಕುವ ರೀತಿಯಲ್ಲಿ ಸೌದಿ ಅರೇಬಿಯಾದಲ್ಲಿರುವ ಮೆಕ್ಕಾ, ಮದೀನಾ, ಮಸ್ಜಿದ್ ಎ ಅಕ್ಸಾ, ಮರುಭೂಮಿ ಮಾದರಿಯಲ್ಲಿ ಜೀವನ ನಡೆಸಿದ ಹಲವು ದೇವಚರರ ಬದುಕಿನ ಚಿತ್ರಣವನ್ನ ಅನಾವರಣಗೊಳಿಸಲಾಗುತ್ತಿತ್ತು. ಸಾರ್ವಜನಿಕರು ಮಕ್ಕಳ ಪ್ರತಿಭೆಗಳಿಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಮತ್ತು ಅನ್ಯ ಧರ್ಮೀಯರು, ಸಮುದಾಯದ ಮುಖಂಡರು, ಮದರಸಾ ಮಕ್ಕಳು, ಮದರಸದ ಶಿಕ್ಷಕರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ನಾಂದಿ ಹಾಡಿದ ಕೆವಿ ಕ್ಯಾಂಪಸ್ನ ಸುತ್ತಮುತ್ತ ಬಿಜಿಎಸ್, ಎಸ್ಜೆಸಿಐಟಿ, ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಇದೆ. ಈಗ ಮಹಮ್ಮದಿಯಾ ಇಂಗ್ಲಿಷ್ ಸ್ಕೂಲ್ ಪ್ರಾರಂಭವಾಗುತ್ತಿದೆ. ಆದ್ರಿಂದ ಇಲ್ಲಿ ನಿರ್ಮಾಣವಾಗಿರುವ ತಾತ್ಕಾಲಿಕ ಹೂವಿನ ಮಾರುಕಟ್ಟೆ ಖಾಲಿ ಮಾಡಿಸಿಕೊಡಿ ಎಂದು ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಿಯ ಕೆವಿ ಕ್ಯಾಂಪಸ್ ತಾತ್ಕಾಲಿಕ ಹೂವಿನ ಮಾರುಕಟ್ಟೆ ಬಳಿ ಹಿಲಾಲ್ ಎಜುಕೇಷನ್ ಸೊಸೈಟಿಯಿಂದ ಮೊಹಮ್ಮದಿಯಾ ಇಂಗ್ಲಿಷ್ ಪ್ರೌಢಶಾಲೆಗೆ ಅಡಿಗಲ್ಲು ಹಾಕಲಾಯಿತು. ಶಾಲೆ ಫೌಂಡೇಶನ್ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್, ವಿಧಾನ ಪರಿಷತ್ ಸದಸ್ಯ ಸೀತಾರಾಮ್, ಐಎಎಸ್ ಅಧಿಕಾರಿ ಮೊಹಮ್ಮದ್ ಮೊಹಸೇನ್, ಕಾರ್ಮಿಕ ಇಲಾಖೆ ಮತ್ತು ಮೆಡಿಕಲ್ ಎಜುಕೇಷನ್ ಕಾರ್ಯದರ್ಶಿ ಸಮ್ಮುಖದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ ನಂತರ ನವೀನ್ ಕಿರಣ್ ಮಾತನಾಡಿ, ಈ ಸ್ಥಳ ಈಗ ಎಜುಕೇಷನ್ ಹಬ್ ಆಗಿದೆ. ಇಂತಹ ಶಿಕ್ಷಣ ಕ್ಯಾಂಪಸ್ಗಳ ಮಧ್ಯೆ ಹೂವಿನ ಮಾರುಕಟ್ಟೆ ಇರೋದ್ರಿಂದ ಇಲ್ಲಿಗೆ ಶಾಲಾ ವಾಹನಗಳು ಬಂದು ಹೋಗುವುದು ವಿದ್ಯಾರ್ಥಿಗಳಿಗೆ ಗೊಂದಲ. ಸಾವಿರಾರು ರೈತರು ಅವರ ವಾಹನ ಬರ್ತವೆ. ಆದ್ದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಇಲ್ಲಿ ಪ್ರಜಾಪ್ರತಿನಿಧಿಗಳು ಬಂದಿದ್ದೀರಿ. ದಯವಿಟ್ಟು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಸೂಚಿಸಿ ಎಂದು ಮನವಿ ಮಾಡಿದ್ರು. ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರಲ್ಲೂ ಸಹ ನನ್ನ ಮನವಿ ಒಂದೇನೇನೆ, ಸ್ವಾಮಿ, ಈ ಹೂವಿನ ಮಾರ್ಕೆಟ್ ಇಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ಹೂವಿನ ಮಾರ್ಕೆಟ್ ಅನ್ನ ಸನ್ಮಾನ್ಯ ನಜೀರ್ ಅಹಮದ್ ಸಾಹೇಬರು ಮನಸ್ಸು ಮಾಡಿ ಇದನ್ನ ಆದಷ್ಟು ಬೇಗ ಬೇರೆ ಕಡೆಗೆ ಹಣ ಅಂಜನಪಡ ತಾವು ಸಹ ನಾನು ಮನಸ್ಸು ಮಾಡಿ ನಮ್ಮ ಶಿಕ್ಷಣ ಸಂಸ್ಥೆಗಳ ಬಸ್ಸುಗಳು ಬೆಳಗ್ಗೆ ಬರಬೇಕು ಅಂತಂದ್ರೆ ಎಷ್ಟು ಹರಸಾಹಸ ಅನ್ನೋದು ನಮ್ಮ ಮಾರ್ಕೆಟ್ವರೆಗೂ ಗೊತ್ತಿದೆ. ಪಾಪ ಏನು ಮಾಡಕ್ಕಾಗಲ್ಲ. ಪ್ರತಿನಿತ್ಯ ಸುಮಾರು 15ರಿಂದ 20,000 ಜನ ರೈತರು ಬರ್ತಾರೆ ಇಲ್ಲಿ. ಆ ರೈತರು ಬಂದಾಗ ಇಲ್ಲಿರ್ತಕ್ಕಂಥ ರಸ್ತೆ ತುಂಬಾ ಚಿಕ್ಕದು, ಹಾಗಾಗಿ ಅನಾನುಕೂಲ ಆಗ್ತಾ ಇದೆ. ನಾಳೆ ಇನ್ನಷ್ಟು ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಬಂದಾಗ ಅದು ತೊಂದರೆ ಆಗ್ತದೆ ಅನ್ನೋದನ್ನ ವೇದಿಕೆ ಮುಖಾಂತರ ಹಿರಿಯರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ ನಾನು. ಇಂತಹದೊಂದು ಮನವಿಯನ್ನ ನವೀನ್ ಕಿರಣ್ ಮಾಡುತ್ತಿದ್ದಂತೆ ವೇದಿಕೆ ಮೇಲಿದ್ದ ಕಾಂಗ್ರೆಸ್ ಮುಖಂಡ ನಂದಿ ಎಂ ಆಂಜಿನಪ್ಪ ಎದ್ದು ನಿಂತು, ನಿಮ್ಮ ಬೇಡಿಕೆ ಶೀಘ್ರದಲ್ಲಿಯೇ ಬಗೆಹರಿಯುತ್ತೆ. ತೋಟಗಾರಿಕೆ ಇಲಾಖೆ ಆವರಣದಲ್ಲಿ 20 ಎಕರೆ ಜಮೀನು ಗುರುತಿಸಿದ್ದಾರೆ. ಅತಿ ಶೀಘ್ರದಲ್ಲಿಯೇ ಈ ತಾತ್ಕಾಲಿಕ ಹೂವಿನ ಮಾರುಕಟ್ಟೆ ಇಲ್ಲಿಂದ ವರ್ಗಾಯಿಸಲಾಗುತ್ತದೆ ಎಂದು ಭರವಸೆ ನೀಡಿದ್ರು. ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ವಿಧಾನ ಪರಿಷತ್ ಸದಸ್ಯ ನಜೀರ್ ಸಾಬ್, ಎಂಎಲ್ಸಿ ಎಂಆರ್ ಸೀತಾರಾಮ್, ಕೃಷಿ ಜಂಟಿ ನಿರ್ದೇಶಕರಾದ ನಸೀಮಾ ಖಾನಂ, ಎಎಸ್ಪಿ ರಾಜಾ, ಇಮಾಮ್ ಖಾಸಿಂ, ಅಬ್ದುಲ್ ಮುಂತಾದವರು ಪಾಲ್ಗೊಂಡಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಕಾಂಗ್ರೆಸ್ ಬಗ್ಗೆ ಟೀಕಿಸುವ ಬಿಜೆಪಿ, ಜೆಡಿಎಸ್ ಕೂಡ ಅವರ ಅವಧಿಯಲ್ಲಿ ಅನುದಾನ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದಿಗುಂದ ಪಿ ವೆಂಕಟೇಶ್ ಆರೋಪಿಸಿದರು.
ದೇವನಹಳ್ಳಿ ಪಟ್ಟಣದಲ್ಲಿರುವ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಪಕ್ಷದ ಕಚೇರಿಯಲ್ಲಿ ನಡೆದ ಮುಖಂಡರ ಸಭೆಯನ್ನ ಉದ್ದೇಶಿಸಿ ನಂದಿಗುಂದ ಪಿ ವೆಂಕಟೇಶ್ ಮಾತನಾಡಿ ಅವರವರ ಬೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡುವುದರ ಮೂಲಕ ಜನರಿಗೆ ಮಂಕುಬೂದಿ ಮತ್ತು ಮತ ಓಲೈಕೆಗೆ ಮುಂದಾಗುತ್ತಿರುವುದನ್ನು ಆಲ್ ಇಂಡಿಯಾ ಬಿಎಸ್ಪಿ ತೀವ್ರವಾಗಿ ಖಂಡಿಸುತ್ತದೆ. ಒಳ ಮೀಸಲಾತಿ ಜಾರಿ ಮಾಡಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದರೂ ಸಹ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನ ತರಲು ವಿಳಂಬ ಧೋರಣೆ ಅನುಸರಿಸುತ್ತಿರುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಮೂಲಕ ಎಚ್ಚರಿಕೆ ನೀಡಬೇಕಾಗುತ್ತದೆ ಎಂದರು. ಸುಪ್ರೀಂ ಕೋರ್ಟ್ ಏನು ಆಗಸ್ಟ್ 1ನೇ ತಾರೀಕು ಆಯಾ ರಾಜ್ಯಗಳಿಗೆ ಜಾರಿ ಮಾಡಲು ಕೊಟ್ಟಿದೆ, ಅದು ರಾಜ್ಯ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಅದನ್ನು ಅತಿ ಶೀಘ್ರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದರೆ ಅದನ್ನು ಜಾರಿ ಮಾಡಬೇಕು. ಕಾಂಗ್ರೆಸ್ಸು SC/ST ಅನುದಾನನ ಮಿಸ್ಯೂಸ್ ಮಾಡಿದೆ ಅಂತೇನು BJP ಅವರು ಹೋರಾಟ ಮಾಡ್ತಾರೆ. ಅದೇ BJP ಅವರು ಅವರ ಅಧಿಕಾರಿಯಲ್ಲಿ ಅವರೂ ಖರ್ಚು ಮಾಡಿದ್ದಾರೆ ಬೇರೆ ಇದಕ್ಕೆ, ಮತ್ತು ದಳದವರು ಮಾಡಿದ್ದಾರೆ, BJP ಅವರು ಮಾಡಿದ್ದಾರೆ. ಇವರು ಅವರವರ ಇದನ್ನು ಮುಚ್ಕೊಳ್ಳೋದಕ್ಕೆ ಯಾರೋ ಒಬ್ಬರ ಮೇಲೆ ತೋರಿಸ್ತಾರೆ. ಆದರೆ 3 ಪಕ್ಷದವರು ಕಾಂಗ್ರೆಸ್ ದಳ BJP ಅವರು ಖರ್ಚು ಮಾಡಿದ್ದಾರೆ, 70,000 ಕೋಟಿ ಮಿಸ್ಯೂಸ್ ಮಾಡಿದ್ದಾರೆ. ಇದು ನಮ್ಮ ವಿರುದ್ಧ ಇದೆ. ಅದರ ಮೇಲೆ ನಮ್ಮ ಏನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅದು ಖಂಡಿಸ್ತೀವಿ ನಾವು. ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಲ್ಪಸಂಖ್ಯಾತ ಘಟಕಕ್ಕೆ ದೊಡ್ಡಬಳ್ಳಾಪುರದ ಮೆಹಬೂಬ್ ಪಾಷಾ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ಪಕ್ಷದ ಜಿಲ್ಲಾಧ್ಯಕ್ಷ ಪಿ ಮಹದೇವ್, ಉಪಾಧ್ಯಕ್ಷ ನಾಗರಾಜ್, ಕಾರ್ಯದರ್ಶಿ ಚಿಕ್ಕರಂಗಣ್ಣ, ಅರಳೂರು ನರಸಿಂಹಯ್ಯ, ಖಜಾಂಚಿ ಹೇಮಾ ಚಕ್ರಪಾಣಿ, ಆಲ್ ಇಂಡಿಯಾ ಬಿಎಸ್ಪಿ ತಾಲೂಕು ಅಧ್ಯಕ್ಷ ಕೆಸಿ ನಾಗರಾಜ್, ಉಪಾಧ್ಯಕ್ಷ ಮುರಳಿ ಕೊಣಕಿನಬೆಲೆ, ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ನಾಗಮಂಗಲ ಗಲಾಟೆಯ ಬಗ್ಗೆ ಹರಿಯಾಣ ಚುನಾವಣೆಯಲ್ಲಿ ಮಾತನಾಡುತ್ತಾರೆ ಅಂದ್ರೆ ಇದಕ್ಕೇನು ಹೇಳಲು ಆಗುವುದಿಲ್ಲ. ಒಂದು ವೇಳೆ ಪ್ರತಿಕ್ರಿಯೆ ನೀಡಿದ್ರೆ ನಾವು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ BS ಸುರೇಶ್ ಪ್ರಧಾನಿ ಮೋದಿಗೆ ಟಾಂಗ್ ನೀಡಿದ್ರು. ಮಾಡಿದ್ದು ಮಾರಾಯ, ಯಾರು ತಪ್ಪು ಮಾಡ್ತಾರೆ ಅವರು ಅದರ ಫಲ ಅನುಭವಿಸಬೇಕು. ಕೋಲಾರ ನಗರದಲ್ಲಿ ಉಸ್ತುವಾರಿ ಸಚಿವ BS ಸುರೇಶ್ ಮಾತನಾಡಿ, ನಾಗಮಂಗಲ ಪ್ರಕರಣ ಅತಿ ಸೂಕ್ಷ್ಮ ವಿಚಾರವಾಗಿದ್ದು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ತಪ್ಪು ಮಾಡಿದವರು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಸೌಹಾರ್ದಯುತವಾಗಿ ಇರಬೇಕು. ಕ್ಷುಲ್ಲಕ ಕಾರಣಗಳಿಗೆ ಜಗಳವಾಡುವುದು ಸರಿಯಲ್ಲ. ಇದರಲ್ಲಿ ಪ್ರಧಾನಿ ಮೋದಿ ಅವರಿಗೂ ಜವಾಬ್ದಾರಿ ಇರಬೇಕು. ಮೋದಿ ಹರಿಯಾಣ ಚುನಾವಣೆಯಲ್ಲಿ ನಾಗಮಂಗಲ ವಿಚಾರ ಪ್ರಸ್ತಾಪ ಮಾಡ್ತಾರೆ ಎಂದ್ರೆ ಎಷ್ಟು ಮಾತ್ರ ಜವಾಬ್ದಾರಿ ಇದೆ ಎಂದು ಕಿಡಿಕಾರಿದ್ರು. ಶಾಸಕ ಮುನಿರತ್ನ ಧ್ವನಿ ಪರಿಶೀಲನೆ ಆಗಬೇಕು ಎಂಬ ಅಶೋಕ್ ಹೇಳಿಕೆಗೆ ಕಿಡಿಕಾರಿದ ಅವರು, ಅಶೋಕ್ ಜೀವನದಲ್ಲಿ ಯಾವಾಗಲೂ ಸತ್ಯ ಮಾತಾಡಿಲ್ಲ. ಬಿಜೆಪಿ ಮಾಡುವುದು ಎಲ್ಲ ಸರಿ, ಕಾಂಗ್ರೆಸ್ ಮಾಡುವುದು ತಪ್ಪು ಎಂಬುದು ಅವರ ನಿರ್ಧಾರ. ಅಶೋಕ್ ಅವರಷ್ಟು ಬಾಲಿಶ ಹೇಳಿಕೆ ನೀಡುವವರು ಕರ್ನಾಟಕದಲ್ಲಿ ಯಾರೂ ಇಲ್ಲ ಎಂದು ವ್ಯಂಗ್ಯವಾಡಿದ್ರು. ಯಾವತ್ತಾನೆ ಸತ್ಯ ಮಾತಾಡೋರೆ, ಅಶೋಕ್ ಜೀವನದಲ್ಲಿ ಇವತ್ತವರೆಗೂ ಯಾವತ್ತೂ ಸತ್ಯ ಮಾತಾಡಿಲ್ಲ. ಕಡ್ಡಿನ ಗುಡ್ಡ ಮಾಡೋದ್ರಲ್ಲಿ ನಂಬರ್ 1 ಅಶೋಕ್ ಅವ್ರ ಮಾತಿಗೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋದರೆ ಅವ್ರು ಯಾವುದು BJP ಅವ್ರು ಮಾಡೋದೆಲ್ಲ ಕರೆಕ್ಟು, ಕಾಂಗ್ರೆಸ್ ಅವ್ರು ಮಾಡೋದೆಲ್ಲ ಸುಳ್ಳು ಅವ್ರ ಪ್ರಕಾರ. ಅಶೋಕ್ ಅವರು ಅಶೋಕ್ ಅವರಷ್ಟು ಬಾಲಿಶವಾಗಿ ಹೇಳಿಕೆ ಕೊಡುವಂಥ ನಾಯಕ ಈ ಕರ್ನಾಟಕ ರಾಜ್ಯದಲ್ಲೇ. ರಾಜ್ಯದಲ್ಲಿ ಹಾಲಿನ ದರ ಹೆಚ್ಚಳ ಪ್ರಸ್ತಾಪಕ್ಕೆ ಪ್ರತಿಕ್ರಿಯೆ ನೀಡಿದ ಬೈರತಿ ಸುರೇಶ್, ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಹಾಲಿನ ದರ ಕಡಿಮೆ ಇದೆ. ಹಾಲಿನ ದರ ಏರಿಕೆ ಬಗ್ಗೆ ಸಿಎಂ ಪರಿಶೀಲನೆ ಮಾಡಿ ಏರಿಕೆ ಮಾಡುತ್ತಾರೆ ಎಂದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಕಾಂಗ್ರೆಸ್ಗಿಂತ BJPಗೆ ಹೋದ್ರು ಅಂದ್ರೆ ಮುಂದೆ ತಮ್ಮವ್ರಿಗೆ ಅವಾಚ್ಯ ಶಬ್ದಗಳಿಂದ ದಲಿತರಿಗೆ, ಒಕ್ಕಲಿಗರಿಗೆ ಬೈಯಕ್ಕೆ ಕಾಂಗ್ರೆಸ್ ಪಾರ್ಟಿ ಹೇಳಿದ್ದ. ವಿಶ್ವ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಅವರ 1449ನೇ ಜನ್ಮ ದಿನಾಚರಣೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ಮತ್ತು ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಸಹಯೋಗದಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮತ್ತು ಜಿಲ್ಲಾ ಕಾರಾಗೃಹ ಕೈದಿಗಳಿಗೆ ಉಪದೇಶ ಹಾಗೂ ಮಿಲಾದ್ ಪ್ರವಚನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಅವರ 1449ನೇ ಜನ್ಮ ದಿನಾಚರಣೆ ಮಿಲಾದ್ ಹಬ್ಬದ ಪ್ರಯುಕ್ತ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ಮತ್ತು ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಇದರ ಸಹಯೋಗದಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಂದಿ ಭಾಷಾ, ಇದೊಂದು ಸೌಹಾರ್ದ ಹಾಗೂ ಪ್ರೀತಿಯನ್ನು ಹಂಚುವ ಹಬ್ಬ. ಪ್ರವಾದಿ ಮೊಹಮ್ಮದ್ ಹೇಳಿದಂತೆ ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಾದ ಹಬ್ಬವಲ್ಲ.
ಪ್ರಪಂಚದಲ್ಲಿ ಬದುಕುವ ಎಲ್ಲಾ ಧರ್ಮ ಜಾತಿಗಳ ಜನರನ್ನ ಪ್ರೀತಿಸಿ ಒಟ್ಟಿಗೆ ಕರೆದೊಯ್ಯುವ ಹಬ್ಬ. ಈ ಹಬ್ಬದ ನೆನಪಿಗಾಗಿ ಪ್ರತಿ ವರ್ಷದಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲು ನಮ್ಮೊಟ್ಟಿಗೆ ಗೌರಿಬಿದನೂರು ಅಲಿಪುರ ಸ್ನೇಹಿತರು ಸೇರಿಕೊಂಡಿದ್ದಾರೆ ಎಂದರು. ದೇಶದ ಎಲ್ಲ ನನ್ನ ಆತ್ಮೀಯರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಪ್ರವಾದಿರವರು ಯಾವುದೇ ಒಂದು ಜಾತಿ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದರಲ್ಲ. ಯಾಕಂದ್ರೆ ಆಚಾರ್ಯ ಪ್ರಮೋದ್ ಕಿಶನ್ ರವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ನಬಿ ಜಿತ್ನೆ ತುಮಾರೆ ಹೇ ನಬಿ ಉತನೆ ಹಮಾರೆ ಹೇ ಅಂತ. ಯಾಕೆ ಅಂದರೆ ಅವರು ಯಾವತ್ತೂ ಅಷ್ಟೇ, ನಾನು ರಹಮತುಲ್ ಆಲಮೀನ್ ಆಗಿ ಬಂದಿದ್ದೀನಿ ಹೊರತು ನಾನು ರಹಮತುಲ್ ಮುಸ್ಲಿಮೀನ್ ಆಗಿ ಬಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ನಾನು ಬರೀ ಮುಸಲ್ಮಾನರಿಗೋಸ್ಕರ ಹುಟ್ಟಿಲ್ಲ, ನಾನು ಜಾತಿ ಧರ್ಮ ಭೇದ ಏನೂ ಇಲ್ಲ, ವಿಶ್ವದ ಎಲ್ಲ ಜನಗಳಿಗೆ ಎಲ್ಲರಿಗೂ ನಾನು ರಹಮತಾಗಿ ಬಂದಿರೋದು ಅಂತ ಹೇಳ್ಬಿಟ್ಟು ನಮ್ಮ ಪ್ರವಾದಿರವರು ಹೇಳ್ತಾರೆ. ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಶಿಂ ಬನ್ನೂರು, ಜಿಲ್ಲಾಧ್ಯಕ್ಷ ವಿ ರಾಜಶೇಖರ್, ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಕಾರ್ಯದರ್ಶಿ ಸೈಯದ್ ಅಮಾನುಲ್ಲಾ ರಹಮಾನ್ ಸಾಬ್, ಅಲಿಪುರ ಇಮಾಂ ಮೌಲಾನಾ ಸೈಯದ್ ಜಾಹಿದಾ ಅಹಮದ್, ವಕ್ಫ್ ಸಲಫಾ ಸಮಿತಿ ಉಪಾಧ್ಯಕ್ಷ ಸುಹೈಲ್ ನಸೀರ್ ಇನ್ನಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೈಗಾರಿಕೆಗಳ ಸ್ಥಾಪನೆಗೆ ನಮ್ಮ ವಿರೋಧವಿಲ್ಲ, ಆದರೆ ಫಲವತ್ತಾದ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಕೈಗಾರಿಕೆಗಳನ್ನು ಸ್ಥಾಪಿಸುವುದಕ್ಕೆ ಮಾತ್ರ ನಮ್ಮ ವಿರೋಧವಿದೆ. ಈ ಬಗ್ಗೆ ಸರ್ಕಾರ ಮರುಪರಿಶೀಲನೆ ಮಾಡಬೇಕೆಂದು ಹಸಿರು ಸೇನೆ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಒತ್ತಾಯಿಸಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿರುವ ಜಂಗಮಕೋಟೆ ರೇಷ್ಮೆ ಬೆಳೆಗಾರರ ರೈತ ಉತ್ಪಾದಕರ ಕಂಪನಿಯ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಹಸಿರು ಸೇನೆ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಹಾಸಭೆಯನ್ನ ಉದ್ಘಾಟಿಸಿ ಮಾತನಾಡಿ, ದೇಶದ ಅಭಿವೃದ್ಧಿಯಲ್ಲಿ ಕೃಷಿಯಂತೆಯೇ ಕೈಗಾರಿಕೆಗಳು ಸಹ ಬಹಳ ಪ್ರಮುಖ ಪಾತ್ರ ವಹಿಸುತ್ತವೆ. ಆದರೆ ಫಲವತ್ತಾದ ಭೂಮಿಯಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಬೇಡ. ಬಂಜರು ಭೂಮಿ ಮತ್ತು ಕೃಷಿಗೆ ಯೋಗ್ಯವಲ್ಲದ ಭೂಮಿಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲಿ. ಜಂಗಮಕೋಟೆ ಹೋಬಳಿಯಲ್ಲಿ ಕೆಐಎಡಿಬಿಯು ಸ್ವಾಧೀನಕ್ಕೆ ಮುಂದಾಗಿರುವ ಬಹುತೇಕ ಎಲ್ಲಾ ಭೂಮಿಯೂ ಫಲವತ್ತಾದ ಭೂಮಿಯಾಗಿದ್ದು, ಸರ್ಕಾರವು ಈ ಜಮೀನಿನ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟು ಬೇರೆ ಕಡೆ ಜಾಗ ನೋಡಲಿ ಎಂದು ಕೋರಿದರು. 23 ಎಕರೆ ಭೂಮಿ ಇವತ್ತು ನಾ ಮುಂದು ತಾ ಮುಂದು ಅಂತೇಳಿ ಕೈಗಾರಿಕೆಗಳು ಬರಲಿಕ್ಕೆ ಇವತ್ತು ಪ್ರಯತ್ನ ಆಗ್ತದೆ. ನಾವು ಮೂಲತಃವಾಗಿ ಕೈಗಾರಿಕೆಗಳಿಗೆ ವಿರೋಧ ಇಲ್ಲ. ಕೈಗಾರಿಕೆಗಳಿಗೆ ಉಪಕಸಬುಗಳ ರೀತಿಯಲ್ಲಿ ಬೇಕು, ಅದು ಎಲ್ಲಿ ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರ ಚಿಂತನೆ ಮಾಡಬೇಕಾಗ್ತದೆ. ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ 2013ರ ಕಾಯ್ದೆ ಏನಿರ್ತದೆ, ಫಲವತ್ತಾದಂತಹ ಕೃಷಿ ಭೂಮಿಯನ್ನು ಹೊಂದಿರುವಂತಹ ಭೂಮಿಯಲ್ಲಿ ಕೈಗಾರಿಕೆ ಮಾಡಬಾರದು. ಅದೇ ರೀತಿ 1966ರ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರನೂ ಕೂಡ ಭೂಮಿ ಯಾರ ಕೈಯಲ್ಲಿರಬೇಕು. ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಸುರೇಶ್ ಅವರು ವಾರ್ಷಿಕ ಆಯ ವ್ಯಯದ ಲೆಕ್ಕ ಮಂಡಿಸಿ ಸಭೆಯಲ್ಲಿ ಅನುಮೋದನೆ ಪಡೆದುಕೊಂಡರು. ಕಂಪನಿಯಲ್ಲಿ ಹೆಚ್ಚು ಪರಿಕರಗಳನ್ನು ಖರೀದಿಸಿ ವಹಿವಾಟು ನಡೆಸಿದ ಕಾಕಚೊಕ್ಕಂಡಹಳ್ಳಿಯ ರೈತ ಶ್ರೀನಿವಾಸ್ಗೆ ಸನ್ಮಾನಿಸಲಾಯಿತು. ಈ ವೇಳೆ ಜಂಗಮಕೋಟೆ ರೇಷ್ಮೆ ಬೆಳೆಗಾರರ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷ ಭಕ್ತರಹಳ್ಳಿ ಚಿದಾನಂದಮೂರ್ತಿ, ವ್ಯವಸ್ಥಾಪಕ ನಿರ್ದೇಶಕ ತಮ್ಮಣ್ಣ, ನಿರ್ದೇಶಕರಾದ ಎಚ್ಎಂ ಮಂಜುನಾಥ ಗೌಡ, ಎಸ್ಜೆ ನಾರಾಯಣಸ್ವಾಮಿ, ಜಯರಾಮ್, ಕೆ ಕುಮಾರ್, ಸರಿತಾ ಗಂಗಾಧರ್, ಮುರಳೀಧರ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ఇంక డాక్టర్ ఓడపందు భారీ ఆశ ఉండు. ಮೆಡಿಕಲ್ ಓದೋಣ ನಡ ಸ್ವಪ್ನ. మా కసు ఎక్క సపన డాక్టర్ జావు కామును. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ
ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಆರ್ಆರ್ ನಗರ ಶಾಸಕ ಮುನಿರತ್ನ ಅವರ ಶಾಸಕತ್ವವನ್ನು ಕೂಡಲೇ ರದ್ದುಪಡಿಸಬೇಕೆಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದ್ದು, ಒಂದು ವೇಳೆ ಸರ್ಕಾರವಾಗಲಿ ಪೊಲೀಸ್ ಇಲಾಖೆಯಾಗಲಿ ವಿಳಂಬ ಮಾಡಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೂ ಹಿಂದೆ ಹೋಗುವುದಿಲ್ಲ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಸಿ ವೆಂಕಟರಮಣಪ್ಪ ಎಚ್ಚರಿಕೆ ನೀಡಿದರು. ಶಾಸಕ ಮುನಿರತ್ನಂ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದ ದಲಿತ ಸಂಘಟನೆಗಳ ಒಕ್ಕೂಟ ನಗರದ ಅಂಬೇಡ್ಕರ್ ಭವನದಿಂದ ಪ್ರತಿಭಟನೆ ಮೆರವಣಿಗೆ ಮಾಡಿ ಶಿಡ್ಲಘಟ್ಟ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಅಣುಕು ಶವ ಪ್ರದರ್ಶನ ಮಾಡಿ ಶವಕ್ಕೆ ಅಗ್ನಿ ಸ್ಪರ್ಶಿಸಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ಜಾತಿ ಬಗ್ಗೆ ಅತಿ ಕೀಳು ಭಾಷೆಯನ್ನು ಬಳಸಿ ನಿಂದನೆ ಮಾಡಿದ್ದಾರೆ. 75 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಸಂವಿಧಾನ ರಕ್ಷಣೆಯಾಗುತ್ತಾ ಬಂದಿದೆ. ಆದ್ರೆ ಇಂತಹ ಶಾಸಕರಿಂದ ಅಂತಹ ಸಂವಿಧಾನಕ್ಕೆ ಅವಮಾನ ಮಾಡಿದಂತಾಗುತ್ತಿದೆ. ಬಂಧಿಸಿರುವ ರಾಜ್ಯ ಸರ್ಕಾರ ಕೂಡಲೇ ಇವರ ಶಾಸಕತ್ವ ರದ್ದುಗೊಳಿಸಬೇಕು, ಅವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು. ಈ ವೇಳೆ ಜಿಲ್ಲಾಧ್ಯಕ್ಷ ಈಶ್ವರಪ್ಪ, ಜಿ ಅಶ್ವಥ್ ರೆಡ್ಡಿ, ತ್ಯಾಗರಾಜ್, ಸೊಪ್ಪಹಳ್ಳಿ ಮೂರ್ತಿ, ಶ್ರೀಧರ್ ಇತರರು ಇದ್ದರು. ಸಾಧನೆ ಮಾಡಿದ್ದಾರೆ ಮತ್ತೆ ಹೇಗೆ ಇವರು ವೃತ್ತಿಯಲ್ಲಿ ಬೆಳೆದು ಹೇಗೆ ಬಂದಿದ್ದಾರೆ ಅಂತ ಪರಿಚಯ ಮಾಡ್ಕೊಳ್ಳಕ್ಕೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಅಭಿಯಾ ಹಾಸ್ಪಿಟಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಮೂಲಕ 2024-25ನೇ ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದ ಸುಶೀಲಾ ಮಂಜುನಾಥ್ ರವರಿಗೆ ನೇಷನ್ ಬಿಲ್ಡರ್ ಅವಾರ್ಡ್ ಗೌರವ ನೀಡಿ ಪುರಸ್ಕರಿಸಲಾಗಿದೆ. ತಮ್ಮ ಶಾಲೆ ಹಾಗೂ ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಪರಿಗಣಿಸಿ ಈ ಗೌರವವನ್ನ ನೀಡಿ ಪ್ರೋತ್ಸಾಹಿಸಲಾಗಿದೆ ಎಂದು ಜಿಲ್ಲೆಯ ಖ್ಯಾತ ಹಿರಿಯ ವೈದ್ಯ ಹಾಗೂ ಲಯನ್ಸ್ ಕ್ಲಬ್ನ ಸಂಸ್ಥಾಪಕರು ಆದ ಡಾಕ್ಟರ್ ಕೆಪಿ ಶ್ರೀನಿವಾಸಮೂರ್ತಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ಎನ್ ಚಂದ್ರಪ್ಪ, ಮುಖ್ಯ ಅತಿಥಿಗಳಾದ ದೀಪಕ್ ಸುಮನ್, ಆಕಾಶ್ ಎ ಸುವರ್ಣ, ರಾಜು ಚಂದ್ರಶೇಖರ್, ಜೆ ವೆಂಕಟೇಶ್, ಅಜಯ್ ಕೀರ್ತಿ, ಎಂಪಿಸಿ ವೆಂಕಟೇಶ್, ವಿ ಸುನಿಲ್, ಜಿಲ್ಲಾ ಲಯನ್ಸ್ ಕ್ಲಬ್ ಸಂಯೋಜಕರಾದ ವಿಜಯ್ ಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ನಗರದ ನಲ್ಲಿಮರದ ಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಶಿಡ್ಲಘಟ್ಟ ಕ್ಷೇತ್ರ ಶಾಸಕ ಬಿಎನ್ ರವಿಕುಮಾರ್ ಪೂಜೆ ನೆರವೇರಿಸಿ ಡೇರಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿ, ರೈತರ ಹಿತ ಕಾಯುವ ನಿಟ್ಟಿನಲ್ಲಿ ಸಹಕಾರ ಸಂಘವು ಕಾರ್ಯನಿರ್ವಹಿಸಲಿ ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ರವಿಕುಮಾರ್, ನಗರಸಭೆ ಅಧ್ಯಕ್ಷ ವೆಂಕಟ ಸ್ವಾಮಿ, ಡೇರಿ ಅಧ್ಯಕ್ಷ ನರಸಿಂಹಮೂರ್ತಿ ಸೇರಿದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಡೇರಿ ಸಮಿತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಡೇರಿ ಅಧ್ಯಕ್ಷ ನರಸಿಂಹಮೂರ್ತಿ, ಬಿ ನಾರಾಯಣಸ್ವಾಮಿ, ತಾದೂರು ರಘು, ನಾರಾಯಣಸ್ವಾಮಿ ನಿರ್ದೇಶಕರು ಹಾಜರಿದ್ದರು. ಈದ್ ಮಿಲಾದ್ ಹಬ್ಬವನ್ನು ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮನೆಗಳಲ್ಲಿ ಸಿಹಿ ತಯಾರಿಸಿ ನೆರೆಹೊರೆಯವರಿಗೆ ಹಂಚಿ ತಾವು ತಿಂದು ಸಂಭ್ರಮಿಸಿದ್ರು. ಮಹಮ್ಮದ್ರ ನಾಮಸ್ಮರಣೆ ಮಾಡಲಾಯಿತು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಂಧುಗಳು ಶಿಡ್ಲಘಟ್ಟ ನಗರದಲ್ಲಿನ ಮಸೀದಿ ಹಾಗೂ ದರ್ಗಾಗಳಿಂದ ಏಕಕಾಲಕ್ಕೆ ಮೆರವಣಿಗೆ ನಡೆಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿದ್ರು. ಮಹಮ್ಮದ್ ಪೈಗಂಬರ್ ಅವರ ಜನ್ಮಸ್ಥಳ ಮೆಕ್ಕಾ ಹಾಗೂ ಇಸ್ಲಾಂ ಪ್ರಚಾರ ಆರಂಭಿಸಿದ ಮದೀನಾ ನಗರಗಳ ಸ್ತಬ್ಧ ಚಿತ್ರಗಳೊಂದಿಗೆ ಮೆರವಣಿಗೆ ನಡೆಸಿ ಮಹಮ್ಮದ್ ಅವರ ಕುರಿತ ನಾತೆ ಕವ್ವಾಲಿಗಳು ಮುಗಿಲು ಮುಟ್ಟಿತು. ಕೊನೆಗೆ ದಿಬ್ಬೂರಹಳ್ಳಿ ಬೈಪಾಸ್ನ ಈದ್ಗಾ ಮೈದಾನದಲ್ಲಿ ಎಲ್ಲರೂ ಜಮಾಯಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ಪರಸ್ಪರ ಶುಭಾಶಯಗಳನ್ನು ಹಂಚಿಕೊಂಡ್ರು. ಈದ್ ಮಿಲಾದ್ ಅಂಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ಮಾಡಲಾಗಿತ್ತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಕಾರಣ ಚುನಾವಣೆಗೆ ಇರಬೇಕೇ ವಿನಃ ಅಭಿವೃದ್ಧಿಗೆ ತೊಡಕಾಗಬಾರದು. ಶಾಸಕ ಪ್ರದೀಪ್ ಈಶ್ವರ್ ಅಭಿಮಾನಿಗಳಿಗೆ ನವೀನ್ ಕಿರಣ್ ಬುದ್ಧಿವಾದ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಪ್ಯಾಲೆಸ್ತೇನ್ ಬಾವುಟ ಹಾರಾಟ, ಸಮಯ ಪ್ರಜ್ಞೆ ಮೆರೆದ ಪೊಲೀಸರಿಂದ ದೇಶ ಪ್ರೇಮದ ಪಾಠ.
ನಿಮಿತ್ತ ಬಂಧುಗಳಿಗೆ ನಮ್ಮಲ್ಲಿ ಕೊರತೆ ಇಲ್ಲ, ಹಣ ಅಧಿಕಾರ ಇರುವವರಿಗೆ ಇರ್ತಾರೆ, ಆದ್ರೆ ಗುರು ಮತ್ತು ಶಿಷ್ಯರ ಸಂಬಂಧ ಅನಿಮಿತ್ತ. ಶ್ರೀ ವೆಣಗಲ ಗವಿ ಮಠದ ಶ್ರೀ ಶಿವಾಚಾರ್ಯ ಮಹಾಸ್ವಾಮಿ. ಎಲ್ಲೆಡೆ ಶಾಂತಿ ನೆಲೆಸಬೇಕು ಎಂಬುದು ಪ್ರವಾದಿ ಮೊಹಮ್ಮದ್ ಅವರ ಆಶಯ. ನಾವೆಲ್ಲ ಅವರ ಆದರ್ಶ ಅಳವಡಿಸಿಕೊಳ್ಳಬೇಕಿದೆ. ಅಹ್ಲೆ ಸುನ್ನ ಜಮಾ ಜಿಲ್ಲಾಧ್ಯಕ್ಷ ರಿಯಾಜ್ ಖಾದ್ರಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.